ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ, ಮಂಜು, ಮೋಕ್ಷಿತಾ ಈ 3 ಜನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಸ್ವಲ್ಪ ದಿನದ ಬಳಿಕ ಮೋಕ್ಷಿತಾ ಅವರು ಇವರಿಬ್ಬರಿಂದ ದೂರ ಆಗ್ತಾರೆ. ನಾನು ಗೌತಮಿ ಅಂತರಂತೂ ನಾನು ಕೇಳಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಈಗ ಗೌತಮಿ ಅವರು ಮಂಜು ಅವರಿಂದ ದೂರ ಆಗ್ತಿದ್ದಾರೆ. ಮಂಜು ಅವರೇ, ನಿಮ್ಗೆ 20 ಸತಿ ನಾನು ಹೇಳೋದಕ್ಕಾಗಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕ್ಲೋಸ್ ಫ್ರೆಂಡ್ಸ್ ಆಗಿದ್ದವರು ಈಗ ದೂರ ಆಗ್ತಿದ್ದಾರೆ. ದೂರ ಆಗಿದ್ದ ಫ್ರೆಂಡ್ಸ್ ಈಗ ಮತ್ತೆ ಹತ್ರ ಆಗ್ತಿದ್ದಾರೆ. ಏನದು ಅನ್ಕೋತಾ ಇದ್ದೀರಾ? ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ, ಮಂಜು, ಮೋಕ್ಷಿತಾ ಈ 3 ಜನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಸ್ವಲ್ಪ ದಿನದ ಬಳಿಕ ಮೋಕ್ಷಿತಾ ಅವರು ಇವರಿಬ್ಬರಿಂದ ದೂರ ಆಗ್ತಾರೆ. ಮಂಜು ಹಾಗೆ ಗೌತಮಿ ಇವರಿಬ್ರೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಆದ್ರೆ ಈಗ ಗೌತಮಿ ಅವರು ಮಂಜು ಅವರಿಂದ ದೂರ ಆಗ್ತಿದ್ದಾರೆ. ಹಾಗೆ ಮೋಕ್ಷಿತಾ ಅವರ ಜೊತೆ ಮತ್ತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಮೋಕ್ಷಿತಾ, ಗೌತಮಿ, ಮಂಜು 3 ಜನ ಒಳ್ಳೆಯ ಸ್ನೇಹಿತರಾಗಿದ್ರು. ಆದ್ರೆ ದಿನ ಕಳೆದಂತೆ ಈ 3 ಗುಂಪಿನಲ್ಲಿ ಮೋಕ್ಷಿತಾ ಅವರ ಮಾತಿಗೆ ಬೆಲೆ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಮೋಕ್ಷಿತಾ ಇವರಿಂದ ದೂರ ಆಗ್ತಾರೆ. ಇನ್ನು ಗೌತಮಿ ಹಾಗೂ ಮಂಜು ಅವರು ತುಂಬಾನೇ ಆತ್ಮೀಯರಾಗಿದ್ರಿಂದ ಮೋಕ್ಷಿತಾ ಹಾಗೆ ಗೌತಮಿ ಗೆಳೆತನದಲ್ಲಿ ಬಿರುಕು ಕೂಡ ಉಂಟಾಗುತ್ತೆ. ಆದ್ರೆ ಈಗ ಅವರು ಮತ್ತೆ ಒಂದಾಗಿದ್ದಾರೆ. ಮಂಜು ಮತ್ತು ಗೌತಮಿ ನಡುವಿನ ವೈಮನಸ್ಸಿನಿಂದಾಗಿ ಮೋಕ್ಷಿತಾ ಗೌತಮಿಯನ್ನ ಬೆಂಬಲಿಸುತ್ತಿದ್ದಾರೆ. ಮೋಕ್ಷಿತಾ ಹಾಗೂ ಗೌತಮಿ ಅವರು ಜೀ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡಿದ್ರು. ಈ ಮೊದಲೇ ಅವರಿಬ್ಬರಿಗೂ ಒಬ್ಬರಿಗೊಬ್ಬರು ಪರಿಚಯ ಕೂಡ ಇತ್ತು. ಒಂದೇ ವಾಹಿನಿ ಎಂಬ ಕಾರಣಕ್ಕೆ ಇಬ್ಬರ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಳ್ಳೆಯ ಗೆಳೆತನ ಶುರುವಾಗಿತ್ತು. ಆದ್ರೆ ಮಂಜು ಕಾರಣದಿಂದ ಮೋಕ್ಷಿತಾ ಅವರು ಗೆಳೆತನ ಮುರಿದುಕೊಂಡು ಹೊರಗೆ ಬಂದಿದ್ರು. ಈಗ ಮೋಕ್ಷಿತಾ ಹಾಗೂ ಗೌತಮಿ ಮತ್ತೆ ಒಂದಾಗಿದ್ದಾರೆ. ಯಾವಾಗ ಗೌತಮಿ ಅವರು ಮಂಜು ಅವರಿಂದ ದೂರ ಆದ್ರೋ ಆಗ್ಲೇ ಮೋಕ್ಷಿತಾ ಹಾಗೂ ಗೌತಮಿ ಒಂದಾಗಿದ್ದಾರೆ. ಮೋಕ್ಷಿತಾ, ಗೌತಮಿ ಹಾಗೂ ಮಂಜು ಮೊದಲು ಒಂದಾಗಿದ್ರು. ಇವರು ಏನೇ ಮಾಡಿದ್ರು ಪ್ಲಾನ್ ಮಾಡಿಯೇ ಮಾಡ್ತಿದ್ರು. ಆದ್ರೆ ದಿನ ಕಳೆದಂತೆ ಮಂಜು ಬಗ್ಗೆ ಮೋಕ್ಷಿತಾಗೆ ಅಸಮಾಧಾನ ಮೂಡಿತು. ಸ್ವಲ್ಪ ದಿನಗಳ ಹಿಂದೆ ಮೋಕ್ಷಿತಾ ಅವರು ಗೌತಮಿ ಹಾಗೂ ಮಂಜುನ ವೈರಿ ನೋಡಿದಂತೆ ನೋಡ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಗೌತಮಿ ಹಾಗೂ ಮಂಜು ಮಧ್ಯೆ ವೈಮನಸ್ಸು ಮೂಡ್ತಿದೆ. ಎಲ್ಲ ವಿಚಾರಗಳಲ್ಲೂ ಮಂಜು ಅವರೇ ಮೇಲುಗೈ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವುದು ಗೌತಮಿಗೆ ಸ್ಪಷ್ಟವಾಗಿದೆ. ಈ ಕಾರಣದಿಂದಲೇ ಮಂಜು ಬಗ್ಗೆ ಗೌತಮಿ ಅಸಮಾಧಾನ ಹೊರಹಾಕಿದ್ದು, ನಿಮ್ಮ ಜೊತೆ ಇನ್ಮುಂದೆ ಗೆಳೆತನ ಇಲ್ಲ ಎಂಬುದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಮೋಕ್ಷಿತಾ ಹಾಗೂ ತಿಳಿದು ಈ ಕಾರಣಕ್ಕೆ ಅವರು ಗೌತಮಿ ತಂಡ ಸೇರಿದ್ದಾರೆ. ತಂಡ ರಚನೆ ಮಾಡುವ ಟಾಸ್ಕ್ ಬಿಗ್ ಬಾಸ್ ನೀಡಿದ್ರು. ಒಂದು ತಂಡಕ್ಕೆ ಗೌತಮಿ ಕ್ಯಾಪ್ಟನ್ ಆದ್ರೆ ಮತ್ತೊಂದು ತಂಡಕ್ಕೆ ಹನುಮಂತ ಕ್ಯಾಪ್ಟನ್ ಆಗಿದ್ರು. ಹನುಮಂತ ಹಾಗೂ ಗೌತಮಿ ಇಬ್ರು ಕೂಡ ಮೋಕ್ಷಿತಾನ ತಮ್ಮ ತಂಡಕ್ಕೆ ಸೇರಿಸ್ಕೋಬೇಕು ಅಂತ ಬಯಸ್ತಾರೆ. ಮೋಕ್ಷಿತಾ ಅವರು ಹನುಮಂತ ತಂಡ ಸೇರ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರೆ ಅಚ್ಚರಿ ಮೂಡುವಂತೆ ಮೋಕ್ಷಿತಾ ಅವರು ಗೌತಮಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಮೋಕ್ಷಿತಾ ಹಾಗೂ ಗೌತಮಿ ಒಂದಾದ್ರೆ ಮಂಜು ಅವರಿಗೆ ಸೋಲು ಆಗೋದಂತೂ ಪಕ್ಕ ಅಂತ ಆಗಿದೆ. ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೊಂದಿಗೂ ಜಗಳ ಮಾಡ್ಕೊಂಡಿದ್ರು. ಆದ್ರೆ ಗೌತಮಿ ಅವರೊಂದಿಗೆ ಮಾತ್ರ ಒಂದು ಒಳ್ಳೆಯ ಸ್ನೇಹವನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ಗೌತಮಿ ಇಲ್ಲದೆ ಮಂಜು ಒಬ್ಬಂಟಿ ಭಾವನೆ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡಿದ್ರಿ ಅಲ್ಲ, ಗೌತಮಿ, ಮೋಕ್ಷಿತಾ, ಮಂಜು 3 ಜನ ಫ್ರೆಂಡ್ಸ್ ಆಗಿದ್ದಾಗ ತಮ್ಮ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಮೋಕ್ಷಿತಾ ಅವರು ಆ ಗುಂಪಿಂದ ಆಚೆ ಬರ್ತಾರೆ. ಈಗ ಗೌತಮಿ ಅವರು ಕೂಡ ತಮ್ಮ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ, ಮಂಜು ಅವರಿಂದ ತಮ್ಮ ಆಟಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಮಂಜು ಅವರಿಂದ ದೂರ ಆಗ್ತಾ ಇದ್ದಾರೆ. ಈಗ ಮತ್ತೆ ಮೊದಲೇ ಫ್ರೆಂಡ್ಸ್ ಆಗಿದ್ದ ಮೋಕ್ಷಿತಾ ಅವರ ಜೊತೆ ವೈಮನಸ್ಸನ್ನ ಬಿಟ್ಟು ಮತ್ತೆ ಫ್ರೆಂಡ್ ಆಗೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಗೇಮ್ ಸ್ಟ್ರಾಟಜಿನ ಅಥವಾ ನಿಜವಾಗ್ಲೂ ಅವರ ಗೆಳೆತನಕ್ಕೆ ಬೆಲೆ ಕೊಟ್ಟು ಮತ್ತೆ ಅವರ ಸ್ನೇಹವನ್ನ ಬಯಸ್ತಾ ಇದ್ದಾರಾ ಅಂತ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.